ನಮಸ್ತೆ ಮಕ್ಕಳ. ಸಕ್ಸೀಡ್ ಇ ಲರ್ನಿಂಗ್ ಆ್ಯಪ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ತಿಳಿಸಕ್ಕೆ ಬಂದಿರುವಂಥ ವಿಷಯ ಭೂಗೋಳ ಅಧ್ಯಾಯ 7 ಭಾರತದ ಭೂ ಸಂಪನ್ಮೂಲಗಳು. ಇಂದು ನಾವು ಭಾರತದ ಭೂ ಸಂಪನ್ಮೂಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದಲ್ಲಿ ಭೂಮಿಯನ್ನು ಹೇಗೆ ಬಳಕೆ ಮಾಡಿಕೊಂಡಿದೆ? ಈ ಭೂ ಬಳಕೆ ಎಂದರೇನು? ಈ ಪದದ ಅರ್ಥ ಏನು? ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಭೂಮಿಯನ್ನು ಅರಣ್ಯ, ವ್ಯವಸಾಯ, ಹುಲ್ಲುಗಾವಲು ಇತ್ಯಾದಿ ಅನೇಕ ಉಪಯೋಗಗಳಿಗಾಗಿ ಅಥವಾ ವಿವಿಧ ಉದ್ದೇಶಗಳಿಗಾಗಿ ಉಪಯೋಗಿಸುವುದನ್ನು ಭೂಬಳಕೆ ಅಂತಾರೆ. ಈ ಭೂಬಳಕೆಯು ಯಾವ ಅಂಶದ ಮೇಲೆ ನಿರ್ಧರಿಸಲ್ಪಟ್ಟಿರುತ್ತದೆ? ಇದು ಭೂಮಿಯ ಮೇಲ್ಮೈ ಲಕ್ಷಣ, ವಾಯುಗುಣ, ಮಣ್ಣು, ಜನಸಾಂದ್ರತೆ, ಸಾಮಾಜಿಕ, ಆರ್ಥಿಕ ಮತ್ತು ತಾಂತ್ರಿಕ ಅಂಶಗಳಿಂದ ನಿರ್ಧರಿಸಲ್ಪಡುತ್ತದೆ. ನಮ್ಮ ದೇಶದ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಭೂಮಿಯು ಅತಿ ಪ್ರಮುಖವಾದದ್ದು. ಆರ್ಥಿಕಾಭಿವೃದ್ಧಿಯಲ್ಲಿ ಭೂಮಿಯ ಸಮರ್ಪಕವಾದ ಬಳಕೆ ಅತ್ಯವಶ್ಯಕವಾಗಿರುತ್ತದೆ. ಭಾರತದ ಭೂಬಳಕೆಯನ್ನು 7 ರೀತಿಯಲ್ಲಿ ವಿಂಗಡಿಸಿದ್ದಾರೆ. ಅವುಗಳು ಯಾವುದು ಹಾಗಾದರೆ? 1. ನಿವ್ವಳ ಸಾಗುವಳಿ ಪ್ರದೇಶ. 2. ಅರಣ್ಯ ಪ್ರದೇಶ. 3. ಕೃಷಿಗಾಗಿ ದೊರೆಯುವ ಭೂಮಿ. 4. ಪಾಳು ಭೂಮಿ. 5. ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ. 6. ಕಾಯಂ ಹುಲ್ಲುಗಾವಲು ಮತ್ತು ಇತರೆ ಗೋಮಾಳ. 7. ಇತರೆ ಭೂಮಿ. ಈಗ ಮೊದಲನೇದಾಗಿ 1. ನಿವ್ವಳ ಸಾಗುವಳಿ ಭೂಮಿ. ಇದು ಬೆಳೆಗಳ ಸಾಗುವಳಿಗೆ ಬಳಕೆ ಮಾಡಲು ಯೋಗ್ಯವಾಗಿರುತ್ತದೆ. ಕೃಷಿ ಪ್ರಧಾನವಾದ ನಮ್ಮ ದೇಶಕ್ಕೆ ಇದು ಬಹಳ ಪ್ರಮುಖವಾದದ್ದು. ಇದು ದೇಶದಾದ್ಯಂತ ಒಂದೇ ರೀತಿಯಾಗಿ ಹಂಚಿಕೆಯಾಗಿಲ್ಲ. ಒಟ್ಟು ಭೂಪ್ರದೇಶದಲ್ಲಿ 42.2% ಮಾತ್ರ ಇಂತಹ ಭೂಮಿ ಇರುವುದು. ಹೆಚ್ಚಾಗಿ ಇಂತಹ ಭೂಮಿ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಮತ್ತು ಕೇರಳ ರಾಜ್ಯಗಳಲ್ಲಿ ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ಅತಿ ಕಡಿಮೆ ಕಂಡುಬರುತ್ತದೆ. ಈಗ ಎರಡನೇದಾಗಿ ಅರಣ್ಯ ಪ್ರದೇಶ. ಅತಿ ಹೆಚ್ಚು ಅರಣ್ಯ ಪ್ರದೇಶವು ಅಂಡಮಾನ್ ನಿಕೋಬಾರ್ ದ್ವೀಪಗಳು ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ಕಂಡುಬರುತ್ತದೆ. ಹರಿಯಾಣ, ಪಂಜಾಬ್, ರಾಜಸ್ಥಾನ ಮತ್ತು ಗುಜರಾತ್ಗಳಲ್ಲಿ ಅತಿ ಕಡಿಮೆ. ಭಾರತದ ಒಟ್ಟು ಪ್ರದೇಶದಲ್ಲಿ 72.8% ಅರಣ್ಯವಿದೆ. ಇನ್ನು ಮೂರನೇದಾಗಿ ನೋಡೋದಾದ್ರೆ ಕೃಷಿಗಾಗಿ ದೊರೆಯುವ ಭೂಮಿ. ಮಾನವನ ವಸತಿಗಳು, ರಸ್ತೆ, ರೈಲು ಮಾರ್ಗ, ಕಾಲುವೆ, ಪರ್ವತ, ಮರಳು ಭೂಮಿ ಇತ್ಯಾದಿ ಈ ವರ್ಗಕ್ಕೆ ಸೇರುತ್ತದೆ. ಒಟ್ಟು ಭೂಮಿಯಲ್ಲಿ 14.1% ಈ ವರ್ಗಕ್ಕೆ ಸೇರಿದೆ. ಇದು ಹೆಚ್ಚಾಗಿ ಅಸ್ಸಾಂ, ಮಣಿಪುರ ಮತ್ತು ಸಿಕ್ಕಿಂ ರಾಜ್ಯಗಳಲ್ಲಿ ಕಂಡುಬರುವುದು. ಇನ್ನು ನಾಲ್ಕನೇದಾಗಿ ನೋಡೋದಾದ್ರೆ ಪಾಳು ಭೂಮಿ. ಇದು ಸಾಗುವಳಿಗಾಗಿ ಬಳಕೆಯಾಗದ ಭೂಮಿ. ದೇಶದ ವರದಿ ಪ್ರದೇಶದಲ್ಲಿ 8.2% ಇದು ಮಿಜೋರಾಂ, ತಮಿಳುನಾಡು, ಮೇಘಾಲಯಗಳಲ್ಲಿದೆ. ಇನ್ನು ಐದನೇದಾಗಿ ನೋಡೋದಾದ್ರೆ ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ. ಇದು ನಿಗದಿತ ಮಣ್ಣಿನ ಸಾರದ ಕೊರತೆಯಿಂದಾಗಿ ಕೃಷಿಗೆ ಬಳಕೆ ಮಾಡದೆ ಹಾಗೆ ಬಿಟ್ಟಿರುವುದನ್ನು ಒಳಗೊಂಡಿದೆ. ಇದು ಮೇಘಾಲಯ, ಗೋವಾ, ನಾಗಾಲ್ಯಾಂಡ್ ಮತ್ತು ರಾಜಸ್ಥಾನಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇನ್ನು ಆರನೇದಾಗಿ ನೋಡೋದಾದ್ರೆ ಕಾಯಂ ಹುಲ್ಲುಗಾವಲು ಮತ್ತು ಇತರೆ ಗೋಮಾಳ. ಇದು ದೇಶದ ಒಟ್ಟು ಭಾಗದ 3.4% ಆವರಿಸಿದೆ. ಹೆಚ್ಚಾಗಿ ಹಿಮಾಚಲ ಪ್ರದೇಶ, ಗುಜರಾತ್ ಮತ್ತು ಮಧ್ಯಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಇನ್ನು ಏಳನೇದಾಗಿ ನೋಡೋದಾದ್ರೆ ಇತರೆ ಭೂಮಿಗಳು. ಇದು ತೋಟಗಳು ಮತ್ತು ನೆಡುತೋಪುಗಳನ್ನೊಳಗೊಂಡಿದೆ. ದೇಶದ ವರದಿ ಪ್ರದೇಶದ 1.1% ಮಾತ್ರ ಈ ವರ್ಗಕ್ಕೆ ಸೇರಿದೆ. ಇದು ಹೆಚ್ಚಾಗಿ ಅಸ್ಸಾಂ, ನಾಗಾಲ್ಯಾಂಡ್, ಮೇಘಾಲಯ, ಕೇರಳ, ಕರ್ನಾಟಕ, ಹಿಮಾಚಲ ಪ್ರದೇಶ ಮೊದಲಾದ ರಾಜ್ಯಗಳಲ್ಲಿ ಕಂಡುಬರುತ್ತದೆ. ಹಾಗಿದ್ರೆ ವ್ಯವಸಾಯ ಎಂದ್ರೇನು? ಮನುಷ್ಯರಿಗೆ ಅಗತ್ಯವಾದ ಆಹಾರ ಧಾನ್ಯ ಹಾಗೂ ಕಚ್ಚಾ ಪದಾರ್ಥಗಳನ್ನು ಪೂರೈಸುವ ಬೆಳೆಗಳ ಪೋಷಣೆಗಾಗಿ ಭೂಮಿಯನ್ನು ಉಳುಮೆ ಮಾಡುವುದನ್ನು ವ್ಯವಸಾಯ ಅಥವಾ ಕೃಷಿ ಅಂತಾರೆ. ಕೃಷಿಯು ಪಶುಪಾಲನೆ, ಕೋಳಿ ಸಾಗಣೆ ಮತ್ತು ಜೇನು ಸಾಗಣೆಗಳನ್ನು ಒಳಗೊಂಡಿದೆ. ನಂತರ ವ್ಯವಸಾಯದ ಪ್ರಾಮುಖ್ಯತೆ. ವ್ಯವಸಾಯವು ಮಾನವನ ಅತ್ಯಂತ ಪ್ರಮುಖ ಹಾಗೂ ಪ್ರಾಚೀನವಾದ ವೃತ್ತಿ. ದೇಶದ ಒಟ್ಟು ಜನ
ಸಂಖ್ಯೆಯಲ್ಲಿ 65% ಜನರು ಕೃಷಿಯನ್ನು ಅವಲಂಬಿಸಿದ್ದಾರೆ. ದೇಶದ ಆರ್ಥಿಕಾಭಿವೃದ್ಧಿಯು ಕೃಷಿಯ ಪ್ರಗತಿಯನ್ನಾಧರಿಸಿದೆ. ಜನರ ಮತ್ತು ಜಾನುವಾರುಗಳಿಗೆ ಅಗತ್ಯವಾದ ಆಹಾರವನ್ನು ಪೂರೈಸುವ ವೃತ್ತಿ ಇದು. ರಾಷ್ಟ್ರೀಯ ಆದಾಯದ ಮೂಲ ಆಕಾರವಾಗಿದೆ. ದೇಶದ ತೃತೀಯ ವೃತ್ತಿಗಳಾದ ಸಾರಿಗೆ, ವ್ಯಾಪಾರ, ಬ್ಯಾಂಕಿಂಗ್, ವಿಮೆ, ರಫ್ತು ಮುಂತಾದವುಗಳಿಗೆ ನೆರವಾಗುತ್ತದೆ. ಕೈಗಾರಿಕೆಗಳಿಗೆ ಅಗತ್ಯವಾದ ಹತ್ತಿ, ಸೆಣಬು, ಕಬ್ಬು ಇತ್ಯಾದಿಗಳ ಪೂರೈಕೆಯನ್ನು ಒದಗಿಸುತ್ತದೆ. ದೇಶದ ರಾಜಕೀಯ ಮತ್ತು ಸಾಮಾಜಿಕ ಪರಿಸ್ಥಿತಿಯ ಮೇಲೆಯೂ ಪ್ರಭಾವ ಬೀರುತ್ತದೆ. ನಂತರ ಕೃಷಿಯ ವಿಧಗಳು. ಭಾರತದಲ್ಲಿ ವಿವಿಧ ರೀತಿಯ ಭೌಗೋಳಿಕ, ಆರ್ಥಿಕ ಮತ್ತು ಸಾಮಾಜಿಕ ಅಂಶಗಳಿರೋದ್ರಿಂದ ಕೃಷಿಯಲ್ಲಿಯೂ ಅನೇಕ ವಿಧಗಳಿವೆ. ಅವುಗಳನ್ನು ಪ್ರಮುಖವಾಗಿ 8 ವಿಧಗಳಾಗಿ ವರ್ಗೀಕರಿಸಬಹುದು. ಅವುಗಳು: 1. ಜೀವನಾಧಾರಿತ ಬೇಸಾಯ. ರೈತ ಮತ್ತು ಆತನ ಕುಟುಂಬದ ಬಳಕೆಗಾಗಿ ಬೆಳೆ ಬೆಳೆಯುವ ಕೃಷಿ ಪದ್ಧತಿಯೇ ಜೀವನಾಧಾರಿತ ಬೇಸಾಯ ಎನ್ನುವರು. ಇದೊಂದು ಬಹಳ ಪುರಾತನ ಮಾದರಿ ಬೇಸಾಯ. ಇದು ಭಾರತದ ಈಶಾನ್ಯ ರಾಜ್ಯಗಳು, ಒಡಿಶಾ ಮತ್ತು ಮಧ್ಯಪ್ರದೇಶದಲ್ಲಿ ಹೆಚ್ಚು ರೂಢಿಯಲ್ಲಿದೆ. ಜೀವನಾಧಾರಿತ ಬೇಸಾಯದಲ್ಲಿ 2 ವಿಧಗಳಿವೆ. ಅವು: 1. ವರ್ಗಾವಣೆ ಬೇಸಾಯ ಮತ್ತು 2. ಸ್ಥಿರ ಬೇಸಾಯ. ಅದರಲ್ಲಿ ಮೊದಲನೇದು ವರ್ಗಾವಣೆ ಬೇಸಾಯ. ಕಾಡಿನಲ್ಲಿ ಸ್ವಲ್ಪ ಭಾಗದ ಮರಗಳನ್ನು ಕತ್ತರಿಸಿ ಸುಟ್ಟು ಆ ಜಾಗದಲ್ಲಿ ಕೆಲವು ವರ್ಷಗಳ ಕಾಲ ಬೇಸಾಯ ಮಾಡುತ್ತಾರೆ. ಅಲ್ಲಿ ಮಣ್ಣಿನ ಸಾರವು ಕಡಿಮೆ ಆದ ಮೇಲೆ ಅದನ್ನು ಬಿಟ್ಟು ಮತ್ತೊಂದೆಡೆಗೆ ವಲಸೆ ಹೋಗಿ ಅದೇ ರೀತಿಯ ಬೇಸಾಯದ ಕ್ರಮವನ್ನು ಮುಂದುವರೆಸುವುದನ್ನು ವರ್ಗಾವಣೆ ಬೇಸಾಯ ಎನ್ನುವರು. ಕಾಡುಗಳ ಮಧ್ಯದಲ್ಲಿ ಕೆಲ ಬುಡಕಟ್ಟು ಜನರು ಈ ಪುರಾತನ ಬೇಸಾಯ ಪದ್ಧತಿಯನ್ನು ರೂಢಿಸಿಕೊಂಡಿದ್ದರು. ಭಾರತದಲ್ಲಿ ಅಸ್ಸಾಂ, ಮೇಘಾಲಯ, ನಾಗಾಲ್ಯಾಂಡ್, ಮಧ್ಯಪ್ರದೇಶ, ಒಡಿಶಾ ಮತ್ತು ಕೇರಳ ರಾಜ್ಯಗಳಲ್ಲಿ ಇಂತಹ ಬೇಸಾಯ ರೂಢಿಯಲ್ಲಿದೆ. ನಂತರ 2ನೇದು ಸ್ಥಿರ ಜೀವನಾಧಾರಿತ ಬೇಸಾಯ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸ್ಥಳ ಬದಲಾವಣೆ ಮಾಡದೆ ಶಾಶ್ವತವಾಗಿ ಒಂದೇ ಕಡೆ ನೆಲೆಸಿ ಸಾಗುವಳಿ ಮಾಡೋದನ್ನ ಸ್ಥಿರ ಅಥವಾ ಸ್ಥಾಯಿ ಬೇಸಾಯ ಎನ್ನುತ್ತಾರೆ. ಸಾಗುವಳಿ ಭೂಮಿಯನ್ನು ಬಿಟ್ಟು ಹೋಗದೆ ಪ್ರತಿ ವರ್ಷ ಅದೇ ಜಾಗದಲ್ಲಿ ಕೃಷಿಯನ್ನು ಮಾಡುತ್ತಾರೆ. ನಂತರ 2ನೇದು ಸಾಂದ್ರ ಬೇಸಾಯ. ಚಿಕ್ಕ ಭೂ ಹಿಳುವಳಿಯಲ್ಲಿ ಅಧಿಕ ಬಂಡವಾಳ ಮತ್ತು ಹೆಚ್ಚು ಕೃಷಿಕರು ಸೇರಿ ಮಾಡುವ ವ್ಯವಸಾಯವನ್ನು ಸಾಂದ್ರ ಬೇಸಾಯ ಎನ್ನುವರು. ಈ ವಿಧಾನದಲ್ಲಿ ವರ್ಷವಿಡೀ ಸಾಗುವಳಿಗಾಗಿ ಭೂಮಿ ಬಳಕೆ ಮಾಡಿಕೊಳ್ಳಲಾಗುವುದು. ವರ್ಷದಲ್ಲಿ 2 ಅಥವಾ 3 ಬೆಳೆಗಳನ್ನು ಸಾಗುವಳಿ ಮಾಡಿ ಚಿಕ್ಕ ಭೂ ಹಿಡುವಳಿಯಿಂದಲೇ ಹೆಚ್ಚು ಉತ್ಪಾದನೆಗಾಗಿ ಪ್ರಯತ್ನವನ್ನು ಮಾಡುತ್ತಾರೆ. ಈ ಕೃಷಿ ವಿಧಾನವು ದೇಶದ ಫಲವತ್ತಾದ ಮತ್ತು ನೀರಾವರಿ ಸೌಲಭ್ಯವಿರುವ ಭಾಗಗಳಲ್ಲಿ ಸರ್ವೇಸಾಮಾನ್ಯವಾಗಿ ನಡೆಸುತ್ತಾರೆ. ನಂತರ 3ನೇದಾಗಿ ವಾಣಿಜ್ಯ ಬೇಸಾಯ. ವ್ಯಾಪಾರದ ಉದ್ದೇಶಕ್ಕಾಗಿ ಬೆಳೆಗಳನ್ನು ಬೆಳೆಯುವ ಕೃಷಿ ವಿಧಾನಕ್ಕೆ ವಾಣಿಜ್ಯ ಬೇಸಾಯ ಎನ್ನುವರು. ಈ ವಿಧಾನದಲ್ಲಿ ಹಣಗಳಿಕೆ ಬೆಳೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಯಲಾಗುವುದು. ಕಾರ್ಮಿಕರ ಬಳಕೆ ಕಡಿಮೆ, ಯಂತ್ರಗಳು ಮತ್ತು ವೈಜ್ಞಾನಿಕ ಸಾಗುವಳಿ ಕ್ರಮಗಳನ್ನು ಅನುಸರಿಸಲಾಗುವುದು. ನಂತರ 4ನೇದಾಗಿ ಮಿಶ್ರ ಬೇಸಾಯ. ಬೆಳೆಗಳ ಸಾಗುವಳಿ ಮತ್ತು ಪಶುಪಾಲನೆ ಜೊತೆಯಾಗಿ ಮಾಡಲಾಗುತ್ತದೆ. ರೈತರಿಗೆ ಬೆಳೆಗಳಿಗಿಂತ ಮತ್ತು ಪಶುಪಾಲನೆ ಎರಡರಿಂದಲೂ ಆದಾಯ ದೊರೆಯುತ್ತದೆ. ಇದು ಭಾರತದಲ್ಲಿ 1951ರಲ್ಲಿ ರೂಢಿಗೆ ಬಂದಿದೆ. ಇಂದು ಇದು ಅನೇಕ ರಾಜ್ಯಗಳಲ್ಲಿ ಪ್ರಚಲಿತಗೊಂಡಿದೆ. ನಂತರ 5ನೇದು ನೆಡುತೋಪು ಬೇಸಾಯ. ಮಾರಾಟಕ್ಕಾಗಿ ವಿಶಾಲವಾದ ತೋಟಗಳಲ್ಲಿ ಯಾವುದಾದರೂ ಒಂದು ಬೆಳೆಯ ಸಾಗುವಳಿಗೆ ನೆಡುತೋಪು ಬೇಸಾಯ ಎನ್ನುವರು. ಇದಕ್ಕೆ ಹೆಚ್ಚಿನ ಕಾರ್ಮಿಕರ ಮತ್ತು ಹೆಚ್ಚು ಬಂಡವಾಳ ಬೇಕಾಗುತ್ತದೆ. ಉದಾಹರಣೆಗೆ ಚಹಾ, ಕಾಫಿ, ರಬ್ಬರ್, ತೆಂಗು ಇತ್ಯಾದಿ. ನಂತರ 6ನೇದಾಗಿ ಒಣ ಬೇಸಾಯ. ಅತಿ ಕಡಿಮೆ ಮಳೆ ಬೀಳುವ ಹಾಗೂ ನೀರಾವರಿ ಸೌಲಭ್ಯವಿಲ್ಲದಿದ್ದರೂ ಬೆಳೆ ಬೆಳೆಯುವ ಬೇಸಾಯ ಪದ್ಧತಿಯನ್ನು ಒಣ ಬೇಸಾಯ ಎನ್ನುವರು. ಭಾರತದಲ್ಲಿ ಇದು ಪರ್ಯಾಯ ಪ್ರಸ್ಥಭೂಮಿ ಮತ್ತು ರಾಜಸ್ಥಾನದ ಪಶ್ಚಿಮ ಭಾಗದಲ್ಲಿ ರೂಢಿಯಲ್ಲಿದೆ. ನಂತರ 7ನೇದಾಗಿ ಆರ್ದ್ರ ಬೇಸಾಯ. ಸಾಕಷ್ಟು ಮಳೆ ಬೀಳುವ ಪ್ರದೇಶಗಳಲ್ಲಿ ನೀರಾವರಿಯ ನೆರವಿಲ್ಲದೆ ಬೆಳೆ ಬೆಳೆಯೋದನ್ನ ಆರ್ದ್ರ ಬೇಸಾಯ ಎನ್ನುವರು. ಈ ವಿಧದ ಬೇಸಾಯವು ಪಶ್ಚಿಮ ಕರಾವಳಿಯ ಉದ್ದಕ್ಕೂ ಹಾಗೂ ಇತರ ಹೆಚ್ಚು ಮಳೆಯಾಗುವ ಭಾಗಗಳಲ್ಲಿ ಕಂಡುಬರುತ್ತದೆ. ಇನ್ನು 8ನೇದಾಗಿ ನೋಡೋದಾದ್ರೆ ನೀರಾವರಿ ಬೇಸಾಯ. ನೀರಾವರಿ ಸಹಾಯದಿಂದ ಬೆಳೆ ಬೆಳೆಯುವ ಕೃಷಿ ವಿಧಾನವನ್ನು
ಹೆಸರೇ ಸೂಚಿಸುವಂತೆ ನೀರಾವರಿ ಬೇಸಾಯ ಎನ್ನುವರು. ಇದು ಬಹಳ ವೆಚ್ಚದಾಯಕವಾಗಿದ್ದರೂ ಭಾರತಕ್ಕೆ ತುಂಬಾ ಅವಶ್ಯಕ. ಏಕೆಂದರೆ ಭಾರತದಲ್ಲಿ ಮಳೆಯ ಹಂಚಿಕೆಯು ಋತುಕಾಲಿಕ, ಅಕಾಲಿಕ ಮತ್ತು ಅಸಮಾನವಾದದ್ದು. ನಂತರ ನೋಡೋದಾದ್ರೆ ಬೆಳೆ ಋತುಗಳು ಅಂದ್ರೇನು? ಬೆಳೆ ಋತುಗಳು ಅಂದ್ರೆ ಕೃಷಿ ಪ್ರದೇಶವೊಂದರಲ್ಲಿ ವಿವಿಧ ಬೆಳೆಗಳನ್ನು ಸಾಗುವಳಿ ಮಾಡುವ ನಿರ್ದಿಷ್ಟ ಅವಧಿಗೆ ಬೆಳೆ ಋತು ಎನ್ನುವರು. ಭಾರತದಲ್ಲಿ ಮುಖ್ಯವಾಗಿ 3 ಬೆಳೆ ಋತುಗಳಿವೆ. ಅವುಗಳು 1 ಮುಂಗಾರು ಬೆಳೆ ಋತು, 2 ಹಿಂಗಾರು ಬೆಳೆ ಋತು, 3 ಝೆಡ್ ಬೆಳೆ ಋತು. ಇನ್ನು ಮೊದಲನೇದಾಗಿ ಮುಂಗಾರು ಬೆಳೆ ಋತು. ಮಳೆಗಾಲದಲ್ಲಿ ಬೆಳೆಯುವ ಬೆಳೆಯನ್ನು ಮುಂಗಾರು ಬೆಳೆ ಋತು ಎನ್ನುವರು. ಇಂತಹ ಬೆಳೆಗಳನ್ನು ನೈಋತ್ಯ ಮಾನ್ಸೂನ್ ಮಳೆಗಾಲದ ಆರಂಭದೊಂದಿಗೆ ಅಂದರೆ ಜೂನ್ ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡಿ ಸೆಪ್ಟೆಂಬರ್ ಅಕ್ಟೋಬರ್ಗಳಲ್ಲಿ ಬೆಳೆ ಕಟಾವು ಮಾಡಲಾಗುತ್ತದೆ. ಮುಖ್ಯವಾಗಿ ಭತ್ತ, ರಾಗಿ, ಜೋಳ, ಹತ್ತಿ, ನೆಲಗಡಲೆ, ತಂಬಾಕು ಇತ್ಯಾದಿ ಬೆಳೆಗಳನ್ನು ಈ ಋತುವಿನಲ್ಲಿ ಬೆಳೆಯುತ್ತಾರೆ. ಇನ್ನು ಎರಡನೇದಾಗಿ ನೋಡೋದಾದ್ರೆ ಹಿಂಗಾರು ಬೆಳೆ ಋತು. ಈಶಾನ್ಯ ಮಾನ್ಸೂನ್ ಆರಂಭದಲ್ಲಿ ಅಂದರೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಬಿತ್ತನೆ ಮಾಡಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕಟಾವು ಮಾಡುವ ಬೆಳೆಗಳನ್ನು ಹಿಂಗಾರು ಬೆಳೆ ಋತು ಅಂತಾರೆ. ಈ ಕಾಲದಲ್ಲಿ ಪ್ರಮುಖವಾಗಿ ಗೋಧಿ, ಬಾರ್ಲಿ, ಕಡಲೆ, ನಾರಗಸೆ ಇತ್ಯಾದಿಗಳನ್ನು ಬೆಳೆಯುತ್ತಾರೆ. ಇನ್ನು ಮೂರನೇದಾಗಿ ನೋಡೋದಾದ್ರೆ ಝೆಡ್ ಬೆಳೆ ಋತು. ಮುಂಗಾರು ಮತ್ತು ಹಿಂಗಾರು ಬೆಳೆ ಋತುಗಳ ನಡುವಿನ ಅವಧಿಯಲ್ಲಿ ಬೆಳೆಯುವ ಬೆಳೆಗಳು ಇವು. ಮುಖ್ಯವಾಗಿ ಕಲ್ಲಂಗಡಿ, ಸೌತೆಕಾಯಿ, ಎಣ್ಣೆಕಾಳುಗಳು, ದ್ವಿದಳ ಧಾನ್ಯಗಳು, ತರಕಾರಿ ಇತ್ಯಾದಿಗಳನ್ನು ಬೆಳೀತಾರೆ. ನಂತರ ಬೆಳೆ ಇಡುವ ಮಾದರಿ ಅಂದ್ರೇನು? ಒಂದು ನಿರ್ದಿಷ್ಟ ಅವಧಿಯಲ್ಲಿ ವಿವಿಧ ಬೆಳೆಗಳಿಂದ ಆವರಿಸುವ ಪ್ರದೇಶದ ಅನುಪಾತವನ್ನು ಬೆಳೆ ಇಡುವ ಮಾದರಿ ಅಂತಾರೆ. ಭಾರತ ದೇಶದಲ್ಲಿ ಬೆಳೆ ಇಡುವ ಮಾದರಿಯು ಕಾಲದಿಂದ ಕಾಲಕ್ಕೆ ಬದಲಾಗುತ್ತಲೇ ಇರುತ್ತದೆ. ಇದಕ್ಕೆ ಮುಖ್ಯ ಕಾರಣಗಳು ಮೇಲ್ಮೇಲ್ಲಕ್ಷಣ, ಮಣ್ಣು, ವಾಯುಗುಣ, ಭೂ ಹಿಡುವಳಿಯ ಗಾತ್ರ, ನೀರಿನ ಪೂರೈಕೆ, ರೈತರ ಆರ್ಥಿಕ ಪರಿಸ್ಥಿತಿ, ತಂತ್ರಜ್ಞಾನ ಇತ್ಯಾದಿ. ನಂತರ ಭಾರತದ ಪ್ರಮುಖ ಬೆಳೆಗಳು ಯಾವುದು? ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಭಾರತ ದೇಶದಲ್ಲಿ ಬೆಳೆಯುವ ಬೆಳೆಗಳನ್ನು ಒಟ್ಟು 4 ರೀತಿಯಾಗಿ ವರ್ಗೀಕರಿಸಬಹುದು. ಅವು ಹೇಗೆ ಅಂತಂದ್ರೆ 1 ಆಹಾರ ಬೆಳೆಗಳು, 2 ವಾಣಿಜ್ಯ ಬೆಳೆಗಳು, 3 ನಾರು ಬೆಳೆಗಳು, 4 ಪಾನೀಯ ಬೆಳೆಗಳು. ಮೊದಲನೇದಾಗಿ ಆಹಾರ ಬೆಳೆಗಳು. ಜನರಿಗೆ ಅತ್ಯವಶ್ಯಕವಾದ ಆಹಾರ ಪೂರೈಕೆಗಾಗಿಯೇ ಬೆಳೆಯುವ ಬೆಳೆಗಳನ್ನು ಆಹಾರ ಬೆಳೆಗಳು ಎನ್ನುವರು. ಉದಾಹರಣೆಗೆ ಭತ್ತ, ಗೋಧಿ, ರಾಗಿ, ಜೋಳ, ದ್ವಿದಳ ಧಾನ್ಯಗಳು ಇತ್ಯಾದಿ. ನಂತರ ಭತ್ತವು ನಮ್ಮ ದೇಶದ ಅತ್ಯಂತ ಪ್ರಮುಖವಾದ ಆಹಾರ ಬೆಳೆ. ಇದು ದೇಶದ ಪೂರ್ವ, ದಕ್ಷಿಣ ಮತ್ತು ನೈಋತ್ಯ ಭಾಗಗಳಲ್ಲಿ ಹೆಚ್ಚಾಗಿ ಬೆಳೆಯುವುದು ಮಾತ್ರವಲ್ಲದೆ ಅಲ್ಲಿಯ ಜನರ ಮುಖ್ಯವಾದ ಆಹಾರ ಧಾನ್ಯವಾಗಿದೆ. ಪ್ರಪಂಚದಲ್ಲೇ ಅತಿ ವಿಶಾಲವಾದ ಭತ್ತ ಬೆಳೆಯುವ ಕ್ಷೇತ್ರವು ಭಾರತದಲ್ಲಿದೆ. ಭಾರತವು ಚೀನಾದ ತರುವಾಯ ಪ್ರಪಂಚದ 2ನೇ ಹೆಚ್ಚು ಭತ್ತ ಉತ್ಪಾದಿಸುವ ದೇಶ. ನಂತರ ಎರಡನೇದಾಗಿ ವಾಣಿಜ್ಯ ಬೆಳೆಗಳು. ವ್ಯಾಪಾರ ಅಥವಾ ವಾಣಿಜ್ಯದ ಉದ್ದೇಶಕ್ಕಾಗಿಯೇ ಬೆಳೆಯುವ ಬೆಳೆಗಳನ್ನು ವಾಣಿಜ್ಯ ಬೆಳೆಗಳು ಅಂತಾರೆ. ಉದಾಹರಣೆಗೆ ಕಬ್ಬು, ಹತ್ತಿ, ತಂಬಾಕು, ಎಣ್ಣೆಕಾಳುಗಳು ಇತ್ಯಾದಿ. ಕಬ್ಬು ಭಾರತದಲ್ಲಿ ಅತಿ ಪ್ರಮುಖವಾದ ವಾಣಿಜ್ಯ ಬೆಳೆ. ಇದು ಪ್ರಪಂಚದಲ್ಲಿಯೇ ಅತಿ ವಿಸ್ತಾರವಾದ ಕಬ್ಬು ಬೆಳೆಯುವ ಕ್ಷೇತ್ರವು ಭಾರತದಲ್ಲಿದೆ. ಆದರೆ ಕಬ್ಬಿನ ಉತ್ಪಾದನೆಯಲ್ಲಿ ಭಾರತವು ಬ್ರೆಜಿಲ್ ನಂತರದ ಪ್ರಪಂಚದ 2ನೇ ಸ್ಥಾನದಲ್ಲಿದೆ. ಭಾರತವು ಕಬ್ಬಿನ ಮೂಲ ಸ್ಥಾನ ಕಬ್ಬು, ಸಕ್ಕರೆ, ಬೆಲ್ಲ, ಕಂಡಸಾರಿಗಳ ತಯಾರಿಕೆಗೆ ಮುಖ್ಯವಾದ ಕಚ್ಚಾ ವಸ್ತುವಾಗಿದೆ. ಕಬ್ಬು ವಾರ್ಷಿಕ ಬೆಳೆ. ಇದರ ಬೇಸಾಯಕ್ಕೆ ನೀರಾವರಿ ಅಗತ್ಯ. ಇದಕ್ಕೆ ಅಧಿಕ ಉಷ್ಣಾಂಶ 21 ಡಿಗ್ರಿಯಿಂದ 26 ಡಿಗ್ರಿ ಸೆಲ್ಸಿಯಸ್ ಮತ್ತು ಅಧಿಕ ಮಳೆ 100 ರಿಂದ 150 ಸೆಂಟಿಮೀಟರ್ ಅವಶ್ಯಕ. ಕಬ್ಬು ಬೆಳೆಗೆ ಮೆಕ್ಕಲು ಮತ್ತು ಜೇಡಿ ಮಿಶ್ರಿತ ಮಣ್ಣು ಹೆಚ್ಚು ಸೂಕ್ತ. ಭಾರತದಲ್ಲಿ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡು, ಕರ್ನಾಟಕ, ಗುಜರಾತ್ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ. ನಂತರ ತಂಬಾಕು.
ಭಾರತದ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಇದು ಸಹ ಒಂದಾಗಿದೆ. ತಂಬಾಕನ್ನು ಧೂಮಪಾನದ ಬೀಡಿ, ಸಿಗರೇಟು, ಸಿಗಾರ್, ಹುಕ್ಕ ಮೊದಲಾದವುಗಳ ತಯಾರಿಕೆಗಾಗಿ ಉಪಯೋಗಿಸ್ತಾರೆ. ತಂಬಾಕಿನ ಸ್ವಲ್ಪ ಭಾಗವನ್ನು ನಶ್ಯ ಮತ್ತು ಕೀಟನಾಶಕವಾಗಿ ಬಳಸಲಾಗುತ್ತದೆ. ಇದು ಸಹ ಉಷ್ಣವಲಯದ ಬೆಳೆ. ಇದರ ಬೇಸಾಯಕ್ಕೆ ಅಧಿಕ ಉಷ್ಣಾಂಶ 21 ಡಿಗ್ರಿಯಿಂದ 23 ಡಿಗ್ರಿ ಸೆಲ್ಸಿಯಸ್ ಮತ್ತು ಸಾಧಾರಣ ಮಳೆ 50 ರಿಂದ 100 ಸೆಂಟಿಮೀಟರ್ ಮಳೆ ಬೇಕು. ಮರಳು ಮಿಶ್ರಿತ ಜೇಡಿ ಮಣ್ಣು ಈ ಬೆಳೆಗೆ ಸೂಕ್ತ. ಸಾಕಷ್ಟು ರಾಸಾಯನಿಕ ಗೊಬ್ಬರವನ್ನು ಸಹ ಕೊಡಬೇಕಾಗುತ್ತದೆ. ಭಾರತದಲ್ಲಿ ಆಂಧ್ರಪ್ರದೇಶ, ಗುಜರಾತ್, ಉತ್ತರ ಪ್ರದೇಶ, ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ ಮತ್ತು ಬಿಹಾರ ರಾಜ್ಯಗಳು ಪ್ರಮುಖ ತಂಬಾಕು ಉತ್ಪಾದಿಸುವ ಮತ್ತು 4ನೇಯ ಪ್ರಮುಖ ರಫ್ತು ಮಾಡುವ ದೇಶವಾಗಿದೆ. ನಂತರ 3ನೇದಾಗಿ ನಾರು ಬೆಳೆಗಳು. ಜವಳಿ ಉದ್ಯಮಗಳಿಗೆ ಅಗತ್ಯವಾದ ಕಚ್ಚಾ ಪದಾರ್ಥಗಳನ್ನು ಪೂರೈಸುವ ಬೆಳೆಗಳನ್ನು ನಾರು ಬೆಳೆಗಳು ಎನ್ನುತ್ತಾರೆ. ಹತ್ತಿ ಮತ್ತು ಸೆಣಬು ಅತಿ ಮುಖ್ಯವಾದ ನಾರು ಬೆಳೆಗಳಾಗಿವೆ. ಹತ್ತಿ ಇದು ಭಾರತದ ಪ್ರಮುಖ ಕೈಗಾರಿಕಾ ನಾರು ಬೆಳೆಯಾಗಿದೆ. ಇದು ದೇಶದ ಹತ್ತಿ ಜವಳಿ ಉದ್ಯಮಕ್ಕೆ ಬೇಕಾದ ಕಚ್ಚಾ ಹತ್ತಿಗಳನ್ನು ಪೂರೈಸುತ್ತದೆ. ಇದು ಉಷ್ಣವಲಯ ಮತ್ತು ಉಪ ಉಷ್ಣವಲಯದ ಬೆಳೆ. ಇದರ ಬೇಸಾಯಕ್ಕೆ 21 ಡಿಗ್ರಿಯಿಂದ 24 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಮತ್ತು 50 ರಿಂದ 100 ಸೆಂಟಿಮೀಟರ್ ವಾರ್ಷಿಕ ಮಳೆ ಬೇಕು. ಕಪ್ಪು ಮಣ್ಣು ಬಹಳ ಸೂಕ್ತವಾಗಿರುತ್ತದೆ. ಭಾರತದಲ್ಲಿ ಹತ್ತಿಯನ್ನು ಮುಂಗಾರು ಬೆಳೆಯಾಗಿ ಬೆಳೆಯುತ್ತಾರೆ. ಭಾರತದಲ್ಲಿ ಹೆಚ್ಚಾಗಿ ಗುಜರಾತ್, ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಹರಿಯಾಣ, ಮಧ್ಯಪ್ರದೇಶ, ಪಂಜಾಬ್, ಕರ್ನಾಟಕ ಮತ್ತು ತಮಿಳುನಾಡುಗಳಲ್ಲಿ ಉತ್ಪಾದಿಸುತ್ತಾರೆ. ಭಾರತದಲ್ಲಿ ಪ್ರಪಂಚದ ಅತ್ಯಂತ ವಿಸ್ತಾರವಾದ ಹತ್ತಿ ಬೆಳೆಯುವ ಪ್ರದೇಶವಿದೆ ಮತ್ತು ಭಾರತವು ಪ್ರಪಂಚದಲ್ಲಿ 3ನೇಯ ಮುಖ್ಯ ಹತ್ತಿ ಉತ್ಪಾದಿಸುವ ದೇಶವಾಗಿದೆ. ಇನ್ನು 4ನೇದಾಗಿ ಪಾನೀಯ ಬೆಳೆಗಳು. ಆಹ್ಲಾದಕರ ಪಾನೀಯಗಳ ತಯಾರಿಕೆಗೆ ಉಪಯುಕ್ತವಾಗುವ ಬೆಳೆಗಳಿಗೆ ಪಾನೀಯ ಬೆಳೆಗಳು ಎನ್ನುತ್ತಾರೆ. ಭಾರತದಲ್ಲಿ ಕಾಫಿ ಮತ್ತು ಚಹಾ ಅತಿ ಪ್ರಮುಖವಾದ ಪಾನೀಯ ಬೆಳೆಗಳು. ಚಹಾವು ಅತ್ಯಂತ ಪ್ರಮುಖವಾದ ಹಾಗೂ ಸುಲಭ ದರದಲ್ಲಿ ದೊರೆಯುವ ಪಾನೀಯ. ಪ್ರಪಂಚದಲ್ಲಿ ಚೀನಾದ ತರುವಾಯ ಭಾರತವು 2ನೇಯ ಪ್ರಮುಖ ಚಹಾ ಉತ್ಪಾದಿಸುವ ದೇಶ. ಚಹಾ ಒಂದು ನೆಡುತೋಪು ಬೆಳೆ. ಇದು ಉಷ್ಣವಲಯದ ಮತ್ತು ಉಪ ಉಷ್ಣವಲಯದ ಬೆಳೆ. ಇದರ ಬೇಸಾಯಕ್ಕೆ 21 ಡಿಗ್ರಿಯಿಂದ 30 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಮತ್ತು 150 ರಿಂದ 250 ಸೆಂಟಿಮೀಟರ್ ವಾರ್ಷಿಕ ಮಳೆ ಬೇಕಾಗುತ್ತದೆ. ಹೆಚ್ಚು ಸಸ್ಯಾಂಶವುಳ್ಳ ಆಳವಾದ ಫಲವತ್ತಾದ ಮಣ್ಣು ಈ ಬೆಳೆಗೆ ಸೂಕ್ತವಾದದ್ದು. ಸಮುದ್ರ ಮಟ್ಟಕ್ಕೆ 1200 ರಿಂದ 2400 ಮೀಟರ್ ಎತ್ತರವುಳ್ಳ ಬೆಟ್ಟಗಳ ಇಳಿಜಾರು ಅವಶ್ಯಕ. ಭಾರತದಲ್ಲಿ ಚಹಾವನ್ನು ಹೆಚ್ಚಾಗಿ ಅಸ್ಸಾಂ, ಪಶ್ಚಿಮ ಬಂಗಾಳ, ತಮಿಳುನಾಡು ಮತ್ತು ಕೇರಳ ರಾಜ್ಯಗಳು ಬೆಳೆಯುತ್ತವೆ. ವಿದ್ಯಾರ್ಥಿಗಳೇ, ಈಗ ನಾವು ತೋಟಗಾರಿಕೆ ಮತ್ತು ಪುಷ್ಪ ಕೃಷಿಗಳ ಮಹತ್ವವನ್ನು ಕಲಿಯೋಣ. ಈ ತೋಟಗಾರಿಕೆ ಅಂದ್ರೇನು ನಿಮಗೆಲ್ಲ ಗೊತ್ತಾ? ಹಣ್ಣು, ತರಕಾರಿ, ಹೂವು, ಔಷಧೀಯ ಮತ್ತು ಅಲಂಕಾರಿಕ ಬೆಳೆಗಳನ್ನು ಕ್ರಮಬದ್ಧವಾಗಿ ಬೆಳೆಯೋದನ್ನ ತೋಟಗಾರಿಕಾ ಬೇಸಾಯ ಎನ್ನುತ್ತಾರೆ. ಇದರಿಂದ ಬಹಳಷ್ಟು ಉಪಯೋಗಗಳಿವೆ. ಮೊದಲನೆಯದಾಗಿ ಸಮರ್ಪಕವಾದ ಭೂಬಳಕೆ, ನೈಸರ್ಗಿಕ ಸಂಪನ್ಮೂಲಗಳ ಆದರ್ಶದಾಯಕ ಬಳಕೆ ಮತ್ತು ಗ್ರಾಮೀಣ ಸಮುದಾಯಕ್ಕೆ ಪರಿಣಿತ ಉದ್ಯೋಗ ಪೂರೈಕೆ ಮಾಡುವುದರೊಂದಿಗೆ ತೋಟಗಾರಿಕೆಯು ಭಾರತದ ಕೃಷಿಯನ್ನು ಹೆಚ್ಚು ಲಾಭದಾಯಕಗೊಳಿಸಲು ಉತ್ತೇಜನ ನೀಡುತ್ತದೆ. ಇದು ರಫ್ತು ವ್ಯಾಪಾರವನ್ನು ಹೆಚ್ಚಿಸುತ್ತದೆ ಮತ್ತು ಆಹಾರ ಭದ್ರತೆಗೆ ನೆರವಾಗುತ್ತದೆ. ಭಾರತವು ತನ್ನ ವೈವಿಧ್ಯಮಯವಾದ ವಾಯುಗುಣ ಮತ್ತು ವಾಣಿಜ್ಯ ಪ್ರಕಾರಗಳಿಂದಾಗಿ ವಿವಿಧ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲು ಉತ್ತಮವಾದ ಸಾಮರ್ಥ್ಯವನ್ನು ಹೊಂದಿದೆ. ಇಂದು ಭಾರತವು ಪ್ರಖ್ಯಾತ ತೋಟಗಾರಿಕಾ ಬೆಳೆ ಬೆಳೆಯುವ ದೇಶವಾಗಿದೆ. ಪ್ರಪಂಚದಲ್ಲಿ ಹಣ್ಣು ಮತ್ತು ತರಕಾರಿಗಳ ಉತ್ಪಾದನೆಯಲ್ಲಿ ಭಾರತವು ಚೀನಾದ ತರುವಾಯ 2ನೇಯ ಸ್ಥಾನದಲ್ಲಿದೆ. ಪ್ರಪಂಚದ ಒಟ್ಟು ಹಣ್ಣು ಉತ್ಪಾದನೆಯಲ್ಲಿ 11% ಮತ್ತು ತರಕಾರಿಯಲ್ಲಿ 7% ಭಾಗವನ್ನು ಭಾರತವು ಪೂರೈಸುತ್ತದೆ. ಭಾರತದಲ್ಲಿ ಮುಖ್ಯವಾಗಿ ಆಂಧ್ರಪ್ರದೇಶ, ಹರಿಯಾಣ, ಹಿಮಾಚಲ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ, ಕರ್ನಾಟಕ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶಗಳಲ್ಲಿ ಅಭಿವೃದ್ಧಿಗೊಂಡಿದೆ. ನಂತರ ಪುಷ್ಪ ಕೃಷಿಯ ಬಗ್ಗೆ ನಿಮಗೆ ಗೊತ್ತೇ?
ಮಾರಾಟಕ್ಕಾಗಿ ಹೂವುಗಳನ್ನು ಸಾಗುವಳಿ ಮಾಡುವ ಕಲೆಗೆ ಪುಷ್ಪ ಕೃಷಿ ಎನ್ನುತ್ತಾರೆ. ಪುರಾತನ ಕಾಲದಿಂದಲೂ ಭಾರತೀಯರಿಗೆ ಹೂಗಳ ಬೇಸಾಯದ ಕಲೆ ತಿಳಿದಿದೆ. ದೇಶದ ಕೃಷಿಯ ಮೇಲೆ ಪುಷ್ಪ ಕೃಷಿಯು ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಇದು ರೈತರಿಗೆ ಆದಾಯ ಗಳಿಕೆ ಮತ್ತು ಉದ್ಯೋಗ, ಅದರಲ್ಲೂ ಮಹಿಳೆಯರಿಗೆ ವೃತ್ತಿ ಅವಕಾಶಗಳನ್ನು ಕಲ್ಪಿಸುತ್ತದೆ ಮತ್ತು ದೇಶದ ರಫ್ತು ವ್ಯಾಪಾರವನ್ನು ಹೆಚ್ಚಿಸಲು ನೆರವಾಗುತ್ತದೆ. ಭಾರತದ ಕೃಷಿ ವಾಯುಗುಣದ ಪರಿಸ್ಥಿತಿಯು ವಿವಿಧ ಹೂಗಳನ್ನು ಬೆಳೆಯಲು ಉತ್ತಮವಾಗಿದೆ. ಭಾರತವು ಕೆಲವು ಸಾಂಪ್ರದಾಯಿಕ ಹೂಗಳ ಉತ್ಪಾದನೆಗೆ ಪ್ರಸಿದ್ಧವಾಗಿದೆ. ಅವುಗಳು ಮಲ್ಲಿಗೆ, ಕನಕಾಂಬರಿ, ಸಂಪಿಗೆ, ಚೆಂಡು ಮಲ್ಲಿಗೆ, ಸೇವಂತಿಗೆ ಮತ್ತು ಬಿಡಿ ಹೂಗಳಾದ ಸೀತೆ ಹೂವು, ಗ್ಲಾಡಿಯೋಲಸ್, ಸಾಟಲ, ಕಾಂದ, ಬಾಳೆ ಹೂವು, ಲಲ್ಲಿ, ಸುಗಂಧರಾಜ ಇತ್ಯಾದಿ. ಪುಷ್ಪ ಕೃಷಿಯನ್ನು ಮುಖ್ಯವಾಗಿ ತಮಿಳುನಾಡು, ಕರ್ನಾಟಕ, ಆಂಧ್ರಪ್ರದೇಶ, ಮಹಾರಾಷ್ಟ್ರ, ಪಂಜಾಬ್, ಹರಿಯಾಣ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಹೆಚ್ಚಾಗಿ ಅಭಿವೃದ್ಧಿಪಡಿಸಲಾಗಿದೆ. ಮಕ್ಕಳೇ, ಇಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗಿದೆ. ಇದು ನಿಮಗೆ ಆಸಕ್ತಿದಾಯಕವಾಗಿದ್ದೆಂದು ನಂಬಿದ್ದೇನೆ. ಮುಂದಿನ ಅಧ್ಯಾಯಗಳಿಗಾಗಿ ಸಕ್ಸೀಡ್ ಇ ಲರ್ನಿಂಗ್ ಆ್ಯಪ್ ಅನ್ನು ವೀಕ್ಷಿಸಿ.